सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। श्रीविष्णुविश्वादिमूलमायालोल देव सर्वेश परबೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿಂ ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನಾವಿಕಾರಂ ನಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಮಂಕುತಿಮ್ಮನ ಕಗ್ಗದ 12ನೆಯ ಉಪನ್ಯಾಸ ಇದು. 12ಕ್ಕೆ ಮುಗಿಸ್ತೀನಿ ಅಂತ ಹೇಳಿದ್ದೆ. ಈ 12ನೇ ತರಗತಿ ಮುಗಿದ ಮೇಲೂ ಒಂದೆರಡು ತರಗತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ 17ನೇ ತಾರೀಕು ತನಕ ನನಗೆ ಟೈಮ್ ಇದೆ. ಸೊ 3 ಶುಕ್ರವಾರ ಇನ್ನು ಬರೋ 3 ಶುಕ್ರವಾರ ಒಟ್ಟು 15 ತರಗತಿ ಮಾಡಿ ಇದನ್ನು ಮುಗಿಸ್ತೀನಿ. ಸೊ ಹಾಗಾಗಿ ಇದ್ರೊಳಗಡೆ ಇನ್ನೂ ಉತ್ತಮವಾದ ಯಾವ್ಯಾವ್ದಿದೆ ಅದನ್ನೆಲ್ಲ ಹುಡುಕಿ ಅದ್ರ ಬಗ್ಗೆ ಮಾತಾಡ್ತೀನಿ. ಮಂಕುತಿಮ್ಮನ ಕಗ್ಗ ಕಂಟಿನ್ಯೂ ಆಗುತ್ತೆ ಇನ್ನೊಂದು 3 ವಾರ. ಸೊ ಹಾಗಾಗಿ ಇವತ್ತಿನ ಮಂಕುತಿಮ್ಮನ ಕಗ್ಗನ ನಾವು ಶುರು ಮಾಡೋಣ. ಇದು ಮಂಗಳಾಚರಣೆ ಶ್ಲೋಕ ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳೆ ನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣ ಮಂಕುತಿಮ್ಮ. ಗಹನ ತತ್ವಕ್ಕೆ ಶರಣ ಮಂಕುತಿಮ್ಮ. ಸೊ ಮಂಕುತಿಮ್ಮನ ಕಗ್ಗ ವೇದಾಂತದ
ಎಲ್ಲ ವಿಚಾರಗಳನ್ನು ಒಳಗೊಂಡಿರೋ 945 ಶ್ಲೋಕಗಳಲ್ಲಿ ವೇದಾಂತದ ಎಲ್ಲ ವಿಚಾರಗಳನ್ನು ಹೊಂದಿದೆ. ಸೊ ಎಲ್ಲ ಮನಸ್ಸಿನ ವಿಚಾರಗಳು, ಆ ಮನಸ್ಸನ್ನ ನಾವು ಹತೋಟಿಗೆ ಹೇಗೆ ತಗೊಂಡ್ಬರ್ಬೇಕು, ಅದರಿಂದ ನಾವು ಮೋಕ್ಷದ ಕಡೆಗೆ ಹೇಗೆ ಹೋಗ್ಬೇಕು ಅಂತ ವಿಚಾರನ ಇದರೊಳಗಡೆ ಹೇಳ್ತಾ ಹೋಗಿದ್ದಾರೆ. ನಾನು ಒಂದು ತರಗತಿನಲ್ಲಿ ಒಂದು 10-12 ಪದ್ಯನ ಮಾಡ್ಕೊಂಡ್ರೆ ಅದಿಷ್ಟಕ್ಕೂ ಲಿಂಕ್ ಇರೋ ತರ ಹುಡುಕ್ಬಿಟ್ಟು ನಾನು ಆ ತರಗತಿನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಶುರು ಮಾಡೋಣ. 275ನೇ ಶ್ಲೋಕ ನೋಡೋಣ. ಸರ್ವರುಂ ಸಾಧುಗಳೇ, ಸರ್ವರುಂ ಬೋಧಕರೇ, ಜೀವನ ಪರೀಕ್ಷೆ ಬಂದಿದಿರು ನಿಲುವನಕ, ಭಾವ ಮರ್ಮಂಗಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ. ಸರ್ವರುಂ ಸಾಧುಗಳೇ, ಸರ್ವರುಂ ಬೋಧಕರೇ, ಜೀವನ ಪರೀಕ್ಷೆ ಬಂದಿದಿರು ನಿಲುವನಕ, ಭಾವ ಮರ್ಮಂಗಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ. ಸೊ ನಾವು ಒಂದು ಜೀವನದಲ್ಲಿ ಒಂದು ಹಂತ ಬರ್ತಿದ್ದ ಹಾಗೇನೆ ನನಗೆಲ್ಲ ಅನುಭವ ಇದೆ, ನನಗೇನು ಇದಿಲ್ಲ, ನಾನು ತುಂಬಾ ಸ್ಥಿತಪ್ರಜ್ಞನಾಗ್ಬಿಟ್ಟಿದ್ದೀನಿ, ನನಗೆ ಯಾವ ತರದ್ದುವೆ ಬೇಜಾರಾಗಲ್ಲ, ಹಾಗಾಗಲ್ಲ ಹೀಗಾಗಲ್ಲ ಅಂತ ಅಂದ್ಕೊಂಡು ನಾನು ಜೀವನದಲ್ಲಿ ಎಲ್ರಿಗೂ ಅಡ್ವೈಸ್ ಮಾಡ್ತಾ ಇರ್ತೀನಿ. ಅಡ್ವೈಸ್ ಮಾಡೋದು ಫಾರ್ ಎಕ್ಸಾಂಪಲ್ ಸರ್ವರುಂ ಸಾಧುಗಳೇ. ಸೊ ಎಲ್ರೂ ಏನು ಸಾಧು ಸನ್ಯಾಸಿಗಳ ತರನೇ ಏನು ಹಾಗೆ ಇರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಸರ್ವರುಂ ಬೋಧಕರೇ ಅಂದ್ರೆ ಎಲ್ರೂ ಹೇಳೋರೇನೆ, ಎಲ್ರೂ ಇನ್ನೊಬ್ರಿಗೆ ಅಡ್ವೈಸ್ ಮಾಡೋರೇನೆ, ಎಲ್ರೂ ಸಾಧುಗಳ ತರನೇ ಇದೀವಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಆ ಪರೀಕ್ಷೆ ಯಾವಾಗ ಆಗುತ್ತೆ ಅಂದ್ರೆ ಜೀವನ ಪರೀಕ್ಷೆ ಬಂದಿದ್ರು ನಿಲುವನಕ. ಯಾಕೆ ಅಂತಂದ್ರೆ ಸೊ ಹೇಗೆ ಅಂತಂದ್ರೆ ಸೀತಾಪತಿ ಕೆ ಅಂತ ಒಬ್ರು, ಸೀತಾಪತಿ ಎಂ ಅಂತ ಒಬ್ರು ಪಕ್ಕದ ಮನ್ಲೇ ಇದ್ರಂತೆ. ಸೊ ಸೀತಾಪತಿ ಇಬ್ರು ಸೀತಾಪತಿಗಳೇ. ಸೊ ಸೀತಾಪತಿ ಒಬ್ರು ತುಂಬಾ ಇದಾಗಿದ್ರು, ಅವರು ಯಾವಾಗ್ಲೂ ಗೋಳ್ ಹೇಳ್ಕೊಳ್ಳೋದು, ಯಾವಾಗ್ಲೂ ಇದ್ ಮಾಡೋದು. ಪಕ್ಕದ ಮನೆ ಸೀತಾಪತಿ ಎಂ ಸೀತಾಪತಿ ಅಂದ್ರೆ ಮನೆಗೆ ಇರೋ ಸೀತಾಪತಿ. ಸೊ ಅವರು ಯಾವಾಗ್ಲೂ ಸಮಾಧಾನ ಹೇಳೋದು, ಹಾಗೆಲ್ಲ ಇದ್ ಮಾಡ್ಬೇಡಿ, ದೇವ್ರು ಒಳ್ಳೇದ್ ಮಾಡ್ತಾನೆ, ಅದ್ ಮಾಡ್ತಾನೆ, ಹಾಗೆಲ್ಲ ಮನಸ್ಸನ್ನ ಬೇಜಾರು ಮಾಡ್ಕೋಬಾರ್ದು, ನಾವು ಗಟ್ಟಿಯಾಗಿರ್ಬೇಕು, ಹಾಗೆ ಹೀಗೆ ಅಂತ. ಸರಿ, ಯಾತಕ್ ಬೇಜಾರಾಗಿದ್ದೀರಾ ಅಂತ ಕೇಳಿದ್ರೆ ಅವರು ಸೀತಾಪತಿ ಕೆ ಅಂದ್ರೆ ಅಳ್ತಾ ಇದ್ದವನು, ಅವರು ನಂದು ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿದ್ದೆ ಕೋಟ್ಯಾಂತರ ರೂಪಾಯಿ, ಅಷ್ಟು ಮುಳುಗೋಯ್ತು ಅಂತ ಹೇಳ್ತಾರೆ ಕೆ ಸೀತಾಪತಿ. ಸರಿ, ಆಮೇಲೆ ಅವ್ರು ನೋಡ್ತಾ ಇದ್ರೆ ಇವರು ಸಮಾಧಾನ ಹೇಳ್ತಾನೆ ಇದ್ದಾರೆ ಪಕ್ಕದ ಮನೆ ಎಂ ಸೀತಾಪತಿ. ಸೊ ಎಂ ಸೀತಾಮತಿ ಕೆ ಸೀತಾಪತಿ, ಇದು ಎಂ ಸೀತಾಪತಿ ಅಳ್ತಾನೆ ಇದ್ದಾರೆ, ಹೀಗೆಲ್ಲ ಕಳೆದೋಯ್ತಲ್ಲ ಆಯ್ತಲ್ಲ ಅಂತ. ಸೊ ಸಮಾಧಾನ ಮಾಡ್ಕೋಬೇಕು, ಗಟ್ಟಿಯಾಗಿರ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೊನೆಗೆ ಯಾರೋ ಬಂದು ಯಾಕೆ ಹೇಳ್ತಾ ಇದ್ದೀರಾ, ಎಲ್ಲಿ ಕೊಡಿ, ಏನ್ ಬರ್ದಿದೆ ನಿಮ್ದೆಲ್ಲ ಶೇರ್ ಎಲ್ಲ ಮುಳುಗೋಗಿದೆ ಅಂತ, ಎಲ್ಲಿ ಸರ್ಟಿಫಿಕೇಟ್ ಪೇಪರ್ ಬಂದಿದ್ಯಾ, ನಿಮ್ಗೆ ಮೆಸೇಜ್ ಬಂದಿದ್ಯಾ, ಮೇಲ್ ಬಂದಿದ್ಯಾ, ನೋಡೋಣ ಕೊಡಿ ಅಂತ ನೋಡ್ತಾರೆ. ನೋಡಿದ್ರೆ ಅದ್ರೊಳಗೆ ಸೀತಾಪತಿ ಎಂ ಅಂತ ಇರುತ್ತೆ. ಸೊ ಸೀತಾಪತಿ ಕೇದ್ ಏನೋ ಹಾಗೆ ಇರಲ್ಲ, ಸೀತಾಪತಿ ಎಂ ಅಂತ ಇರುತ್ತಲ್ವಾ. ಸೊ ಆಮೇಲೆ ನಿಮ್ದಲ್ಲ ಅದು ಪಕ್ಕದ ಮನೆಯವ್ರದ್ದು ಹೋಗಿರೋದು ಅಂತ. ಸರಿ, ಇವ್ರು ಅಳಕ್ ಶುರು ಮಾಡ್ತಾರೆ, ಇವ್ರುಗಳು ಅಯ್ಯೋ ಅಂತ ಅಂದ್ರೆ ಇಷ್ಟ ತನಕ ಅವರೇನೆ ಬುದ್ಧಿವಾದ ಹೇಳ್ತಾ ಇದ್ರು, ಅಳಬಾರ್ದು, ಗಟ್ಟಿಯಾಗಿರ್ಬೇಕು, ಅದಾಗಿರ್ಬೇಕು, ಇದಾಗಿರ್ಬೇಕು, ನೋಡಿ ನಾನು ಹೇಗಿದ್ದೀನಿ, ಎಷ್ಟು ಗಟ್ಟಿಯಾಗಿದ್ದೀನಿ ಅಂತ. ಹಾಗೆ ನಾವು ಇನ್ನೊಬ್ಬರಿಗೆ ಅಡ್ವೈಸ್ ಮಾಡುವಾಗ ಮಾತ್ರ ಬಹಳ ಗಟ್ಟಿ ಅಂತ ಅಂದ್ಕೊಂಡಿರ್ತೀವಿ. ನಮಗೆ ಒಂದು ಸಣ್ಣದ ವಿಚಾರಗಳು ಬಂದ್ರೆ ಅಲ್ಲೋಲ ಕಲ್ಲೋಲ ಆಗಿ ಮನೇನ ರಣರಂಗ ಮಾಡಿ, ಸುತ್ತಮುತ್ತ ಇರೋರ ಹತ್ರ ಎಲ್ಲ ಜಗಳ ಮಾಡಿ, ಸಿಟ್ಟು ಮಾಡಿ, ಕೋಪ ಮಾಡಿ, ಕರೆದು ಊಟ ಬಿಟ್ಟು ಎಲ್ಲ ಮಾಡ್ತೀವಿ. ನನಗೆ ನನ್ನ ಮನಸ್ಸಿನಲ್ಲಿ ಹತ್ತು ನಾನೇ ಬೇಜಾರು ಮಾಡ್ಕೊಳ್ಳೋ ಕಾಲನು ಆಗಿರುತ್ತೆ. ಹಾಗೆ ನಮ್ಮ ಮೇಲ್ನೋಟಕ್ಕೆ ನಾವೆಲ್ಲ ಸಾಧನೆ ಮಾಡ್ಬಿಟ್ಟಿದೀವಿ, ನಾವೆಲ್ಲ
ಬುದ್ಧಿ ತಿಳಿದ್ಬಿಟ್ಟಿದೆ ನಮಗೆ ಹಾಗೆ ಹೀಗೆ ಅಂತ ಅನ್ಕೊಂಡಿದ್ರು ನಾವು ಆ ಪರೀಕ್ಷೆಗೆ ನಾವು ಹೋಗೇ ಇಲ್ಲ. ಸುಮ್ನೆ ಎಲ್ಲ ಕಂಫರ್ಟಬಲ್ ಆಗಿದೆ, ಕಂಫರ್ಟಬಲ್ ಆಗಿರುವಾಗ ಆರಾಮಾಗಿ ಎಲ್ಲ ಚೆನ್ನಾಗಿ ಇದೀವಿ ಅಂತ ಅಂದ್ಕೊಳ್ತಾ ಇರ್ತೀವಿ. ಯಾವಾಗ ಈ ತರ ಸನ್ನಿವೇಶಗಳು ಬರುತ್ತೆ ಅವಾಗ ನಮ್ ನಿಜವಾದ ಬಣ್ಣ ಗೊತ್ತಾಗುತ್ತೆ, ನಾವು ಸಾಧನೆ ಮಾಡಿದೀವ ಇಲ್ವಾ ಅಂತ. ಆಧ್ಯಾತ್ಮಿಕವಾಗಿ ನೀವಾಗ್ಲೂ ಸಾಧನೆ ಮಾಡಿದ್ರೆ ಆ ಸನ್ನಿವೇಶದಲ್ಲೂ ಕೂಡ ಎಲ್ರಿಗಿನ್ನ ಸ್ವಲ್ಪ ಕಾಮ್ ಆಗಿರ್ತಾರೆ, ಎಲ್ರಿಗಿನ್ನ ಅವರು ಸ್ವಲ್ಪ ನೆಮ್ಮದಿಯಾಗಿರ್ತಾರೆ, ಶಾಂತಿಯಾಗಿರ್ತಾರೆ. ಯಾರು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿರಲ್ವೋ ಅವರು ತಕ ಅಂತ ಮಂಗ ಕುಣಿದ ಹಾಕಿ ಕುಣಿತಾ ಇರ್ತಾರೆ. ಸನ್ನಿವೇಶಗಳೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರು, ಯಾರೋ ಒಬ್ರು ಬೈದ್ಬಿಟ್ರು, ಯಾರೋ ಒಬ್ರು ಅವಮಾನ ಮಾಡ್ಬಿಟ್ರು, ಯಾರೋ ಒಬ್ರು ಕಾಲೆಳೆದ್ಬಿಟ್ರು, ಸೊ ಯಾರೋ ಒಬ್ರು ನನ್ನ ಸರಿಯಾಗಿ ಕರೀಲೇ ಇಲ್ಲ, ಈ ತರದ್ದೆಲ್ಲ ಯೋಚನೆ ಮಾಡ್ಕೊಂಡಾಗ ಆರ್ಡಿನರಿಯಾಗಿ ಸಾಧನೆ ಮಾಡಿಲ್ಲದೆ ಇರೋರು ವೇದಾಂತದಲ್ಲಿ ಉತ್ತುಂಗ ಶಿಖರಕ್ಕೆ ಏರ್ದಲೇ ಇದ್ದವ್ರಿಗೆ ಇವೆಲ್ಲವೂ ತೊಂದರೆ ಕೊಡುತ್ತೆ. ಇದೆಲ್ಲ ಮನಸ್ಸಿಗೆ ಬೇಜಾರಾಗುತ್ತೆ, ತಕ ಅಂತ ಮನಸ್ಸು ಕುದಿಯತ್ತೆ, ಅವ್ರ ಮನಸ್ಸಿನಲ್ಲಿ ಬೈಕೊಳ್ಳೋದು ಅಥವಾ ಅವ್ರು ಏನಾದ್ರು ವೀಕ್ ಆಗಿದ್ರೆ ಅವ್ರ ಎದುರಿಗೆ ಬೈಯೋದು, ಹೊಡೆಯೋದು ಎಲ್ಲವೂ ಆಗುತ್ತೆ. ಸೊ ಈ ತರ ನಾವು ಈ ವಿಚಾರಗಳು ಬರೋ ತನಕ ನನ್ನ ಅಹಂಕಾರಕ್ಕೆ ಪೆಟ್ಟು ಬೀಳೋ ತನಕನೂ ನಾನು ಸಾಧು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅಹಂಕಾರಕ್ಕೆ ಪೆಟ್ಟು ಬೀಳೋ ತನಕ ನನಗೆ ತುಂಬಾ ಜ್ಞಾನ ಇದೆ ಅಂತ ಅಂದ್ಕೊಂಡು ನನಗೆಲ್ಲ ಬೇಕಾದಷ್ಟು ಜನಕ್ಕೆ ನಾನು ಅಡ್ವೈಸ್ ಮಾಡಬಲ್ಲೆ ಅಂತ ಮಾಡ್ತಾ ಇರ್ತೀನಿ. ಆದರೆ ಜೀವನದ ಪರೀಕ್ಷೆ ಸರ್ವರೂ ಸಾಧುಗಳೇ, ಸರ್ವರೂ ಬೋಧಕರೇ, ಜೀವನ ಪರೀಕ್ಷೆ ಬಂದಿದ್ರು ನಿಲ್ಲುವ ತನಕ. ಎಲ್ಲಿ ತನಕ? ಯಾವಾಗ ಈ ತರದ ಜೀವನದ ಪರೀಕ್ಷೆಗಳು ಆ ತರದ ಬಂದು ನನ್ನ ಜೀವನದಲ್ಲಿ ನನಗೆ ಆಗೋದಾಗ ಅವಾಗ ಏನಾಗುತ್ತೆ, ಭಾವ ಮರ್ಮಗಳೇಳುವವು ಆಗಾಗ ತಳದಿಂದ ಅಂತ. ಅಂದ್ರೆ ಎಲ್ಲೆಲ್ಲೋ ಇದ್ದಿದ್ದು, ಯಾವುದೋ 10 ವರ್ಷದ ಕೆಳಗೆ 20 ವರ್ಷದ ಕೆಳಗೆ ಯಾರೋ ಏನೋ ಅಂದಿದ್ದು ಎಲ್ಲಾವುದು ಬಗ್ಗಡ ಎಲ್ಲ ತೇಲ್ಕೊಂಡು ಮನಸ್ಸೆಲ್ಲ ಬಗ್ಗಡವಾಗಿ, ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಏನ್ ಮಾಡೋದು ದಿಕ್ಕೇ ತೋಚದಲ್ಲೇ ಇರೋ ತರ ಆಗತ್ತೆ. ದೇವರೇ ಗತಿಯಾಗ ಮಂಕುತಿಮ್ಮ ಅಂತ. ಸೊ ಹಾಗಾಗಿ ನಾವು ಏನ್ ಮಾಡಬೇಕು? ನಾನು ಜೀವಾತ್ಮ, ಅಲ್ಲಿ ಇರೋದು ಪರಮಾತ್ಮ, ನಾನು ಜೀವ ಪರಮಾತ್ಮನ ಅಂಶ. ನಾನು ಏನಾಗಿದೆ ಅಂತಂದ್ರೆ, ನಾನು ಈ ಪೂರ್ವ ಜನ್ಮದ ಸಂಚಿತ ಕರ್ಮಗಳಿಂದ ಈ ದೇಹದಿಂದ ಮುಂದಿನ ದೇಹಕ್ಕೆ ನನ್ನ ಕರ್ಮನ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಈ ಕರ್ಮನ ನಾನು ಕಂಪ್ಲೀಟ್ ಆಗಿ ಬಿಡೋದು ಅಂತಂದ್ರೆ ಅದನ್ನ ಕಳ್ಕೊಳ್ಳೋದಾದ್ರೆ, ಸೊ ಹಾಗೆ ನನಗೆ ಮೋಕ್ಷ ಸಿಗುತ್ತೆ, ಇಲ್ಲದೆ ಹೋದ್ರೆ ಸಿಗೋದಿಲ್ಲ. ಹಾಗಾದ್ರೆ ಮಾತ್ರ ನನ್ನ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ಸೊ ಹೇಗೆ ಅಂದ್ರೆ, ಸಮುದ್ರದ ನೀರು ಸೂರ್ಯನ ಬಿಸಿಲಿನಲ್ಲಿ ಆವಿಯಾಗಿ ಮೇಲೆ ಹೋಗುತ್ತೆ. ಅಂದ್ರೆ ಸಮುದ್ರದ ನೀರೇ ಸಮುದ್ರದಿಂದ ಬೇರ್ಪಟ್ಟು ಮೇಲೆ ಹೋಗಿ ಮೋಡ ಆಗಿದ್ದು ಮಳೆ ಬಿದ್ದು ಇಲ್ಲೋ ಬೆಟ್ಟದ ಮೇಲೆ ಬಿದ್ದು ಅಲ್ಲಿಂದ ಹರ್ಕೊಂಡು ಬಂದು 1000 ಕಿಲೋಮೀಟರ್ ಆದ್ಮೇಲೆ ತಿರ್ಗಾ ಅದು ಸಮುದ್ರನೇ ಸೇರ್ಕೊಳತ್ತೆ. ಸೊ ಹಾಗಾದ್ರೆ ಸಮುದ್ರ ಬಿಟ್ಟು ಹೋಗಿದ್ದಿ ಈ ಯಾತಕ್ಕೆ? ಅದ್ರ ಕರ್ಮ ಅಂತ ಹೇಳ್ಬೇಕು. ಹಾಗೆ ನಾವು ಪರಮಾತ್ಮನ ಬಿಟ್ಟು ಯಾಕೆ ಹೋದ್ವಿ? ಈ ಹೋಗ್ಬಿಟ್ಟು ಅದು ಯಾವ್ದೋ ಬೆಟ್ಟದ ಮೇಲೆ ನೀರು ಆವಿಯಾಗಿ ಅಲ್ಲಿ ಹೋಗಿ ಬೆಟ್ಟದ ಮೇಲೆ ಬಿದ್ದು ಅಲ್ಲಿಂದ ಎಲ್ಲ ಕೊಳೆ ಕಸಿ ಕ್ಲೀನ್ ಆಗಿತ್ತು. ಮೇಲ್ ಹೋದಾಗ ಎಲ್ಲಾರು ಸುಮ್ಮನೆ ಇರ್ಬೋದಾಯ್ತು, ಅಲ್ಲಿಂದ ಕೆಳಗೆ ಬಿದ್ದು ಎಲ್ಲ ಆಗಿ ಕೊಳೆ ಕಸ ಕಚ್ಚಿ ಎಲ್ಲ ಅದನ್ನ ತಗೊಂಡು ಸಮುದ್ರಕ್ಕೆ ಬಂದು ಸೇರ್ಕೊಂಡು ಆಗುತ್ತೆ. ಹಾಗೆ ನಾನು ಮೊದಲನೇ ಸಲ ಹುಟ್ಟಿದಾಗ ನಾನು ಪ್ಯೂರ್ ಆಗಿ ಇದ್ದೆ, ಆತ್ಮ. ಸೊ ಆಮೇಲೆ ಈ ಪ್ರಪಂಚ ಜೊತೆ ಕಸ ಕಡ್ಡಿಗಳನ್ನೆಲ್ಲ ತಗೊಂಡು ನನ್ನ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮಗಳಲ್ಲಿ ನಾನು ಕರ್ಮಗಳನ್ನ ಜಾಸ್ತಿ ಮಾಡಿಕೊಂಡು ನಾನು ಹೊಲಸಾಗಿ ಬಂದು ಹರಿತಾ ಇದ್ದೀನಿ. ಹಾಗಾಗಿ ನಾನು ನನ್ನನ್ನು ಪ್ಯೂರಿಫೈ ಮಾಡಿಕೊಂಡು ಸಮುದ್ರಕ್ಕೆ ಸೇರ್ಕೋಬೇಕು. ನೀರು ಹೇಗೆ ಸಮುದ್ರ ಬಿಟ್ಟು ತಿರ್ಗಾ ಸಮುದ್ರನೇ ಸೇರ್ಕೊಳತ್ತೋ ಹಾಗೆ ಈ ಜೀವಾತ್ಮನೂ ಅಷ್ಟೇ ಪರಮಾತ್ಮನಿಂದ ಈ ಅಹಂಕಾರದ ರೂಪದಲ್ಲಿ ಬೇರೆ ಆಗಿದೆ. ತಿರ್ಗಾ ಅಹಂಕಾರ ವರ್ಜನೆ ಮಾಡ್ಕೊಂಡ ಮೇಲೆ ತಿರ್ಗಾ ನಾನು ಪರಮಾತ್ಮನಲ್ಲಿ ಐಕ್ಯ ಆಗ್ಬೋದು. ಸೊ ಈ ಅಹಂಕಾರ ಅನ್ನೋದೇ ಎಲ್ಲ ಕಲ್ಮಶಗಳು. ಈ ಸಂಸಾರದ ಇದ್ರೊಳಗಡೆ ನಾನು
ಮೇಲಿಂದ ಮೇಲೆ ಈ ಕಲ್ಮಶಗಳನ್ನ ಹೀರ್ಕೊಂಡು ಸಂಚಿತ ಕರ್ಮ ಆಗಿರುತ್ತೆ. ಆ ಕರ್ಮದಿಂದ ಮತ್ತೆ ಮತ್ತೆ ಹುಟ್ಟೋದು ಆಗ್ತಾ ಇರತ್ತೆ. ಸೊ ಹಾಗೆ ಅದೆಲ್ಲ ಕೊಳೆಯನ್ನ ಕಳ್ಕೊಳ್ಳೋದು, ನನ್ನ ಪಾಪ ಪುಣ್ಯಗಳನ್ನೆಲ್ಲ ಕಳ್ಕೊಳ್ಳೋದು, ಋಣಮುಕ್ತನಾದ ಮೇಲೆ ನನಗೆ ಪರಮಾತ್ಮನಿಂದ ಬೇರಾಗೋದಿಲ್ಲ, ಪರಮಾತ್ಮನಲ್ಲೇ ಸೇರ್ಕೊಳ್ಳೋ ಹಾಗೆ ಅದನ್ನೇ ಮೋಕ್ಷ ಅಂತ ಹೇಳೋದು. ಸೊ ಹಾಗಾಗಿ ನಮ್ಗೆ ಈ ಮನಸ್ಥಿತಿ, ಸ್ಥಿಮಿತವಾದ ಮನಸ್ಥಿತಿ ಬರ್ಬೇಕಾದ್ರೆ ನನಗೆ ವಿವೇಕ ಬರಬೇಕು. ಆ ವಿವೇಕ ಬಂದಾಗ ಏನಾಗುತ್ತೆ, ನಮ್ಮ ಶ್ರೀಕೃಷ್ಣ ಪರಮಾತ್ಮ ಎಲ್ರೂ ಭಗವದ್ಗೀತೆ ಪುಸ್ತಕ ತಗೊಂಡ್ರೆ ಅಥವಾ ಭಗವದ್ಗೀತೆ ಅಂತಂದ್ರೆ ಎಲ್ರಿಗೂ ಜ್ಞಾಪಕ ಬರೋದು, ಯುದ್ಧ ಭೂಮಿನಲ್ಲಿ ಅರ್ಜುನ ರಥದ ಮೇಲೆ ನಿಂತಿದ್ದಾನೆ, ನಾನು ಮುಂದೆ ಕೃಷ್ಣ ಡ್ರೈವರ್ ಸಾರಥಿಯಾಗಿ ಕೂತಿದ್ದಾನೆ, 2 ಚಕ್ರ ಇದೆ, ಮೇಲೆ ಆಂಜನೇಯನ ಧ್ವಜ ಇದೆ, ಮುಂದೆ 5 ಕುದುರೆಗಳಿದೆ. ಸೊ 5 ಲಗಾಮ್ನ ಕೈನಲ್ಲಿ ಹಿಡ್ಕೊಂಡಿದ್ದಾನೆ ಎಡಗೈನಲ್ಲಿ, ಬಲಗೈನಲ್ಲಿ ಚಾಟಿ ಇದೆ. ಸೊ ಈ ತರ ಇದೆ. ಇದು ರಥ, ಮಹಾಭಾರತದ ರಥ, ಕೃಷ್ಣ ರಥ ಮಾಡ್ತಾ ಇರುವಂತ ರಥ. ಇದನ್ನ ನಮ್ಮ ಭಗವದ್ಗೀತೆನಲ್ಲಿ ಅಥವಾ ಈ ಕಠೋಪನಿಷತ್ ಅಲ್ಲಿ ಏನ್ ಹೇಳತ್ತೆ ಅಂತಂದ್ರೆ, ಈ ರಥಿಕಾ ಅಂತ ಹೇಳ್ತಾರೆ. ರಥಿಕಾ ಅಂದ್ರೆ ರಥದ ಓನರ್ ಯಾರಿದಾರೋ ಅವ್ರನ್ನ ರಥಿಕಾ ಅಂತ. ರಥಂ ವಿದ್ಧಿ ಅಂತಂದ್ರೆ ನಾನು ಈ ರಥನ, ಈ ಬದುಕಿನ ಗಾಡಿನ ಓಡಿಸ್ತಾ ಇದ್ದೀನಿ ಪ್ರಪಂಚದ ದಾರಿನಲ್ಲಿ. ಸೊ ಅದನ್ನ ಹೇಗೆ ಓಡಿಸ್ಬೇಕು ಅಂತ ಅನ್ನೋದಕ್ಕೆ ಆ ಮಹಾಭಾರತದ ರಥ, ಅದರ ಕಲ್ಪನೆ ಏನಿದೆ ಅದು ಸುಮ್ಮನೆ ಚಿತ್ರ ಬರ್ದಿರೋದಲ್ಲ, ಅದು ರಥೋಪಾಖ್ಯಾನ ಅಂತಂದ್ಬಿಟ್ಟು. ಅಂತಂದ್ರೆ ಈ ಮಹಾಭಾರತದ ರಥದ ಚಿತ್ರ ಏನಿದೆ ಅದರೊಳಗೆ ಬಹಳ ಸಂದೇಶ ಇದೆ, ಜೀವನದ ಸಂದೇಶನೇ ಆ ರಥದ ಕಲ್ಪನೆಯಲ್ಲಿದೆ. ಸೊ ರಥಕ್ಕೆ 2 ಚಕ್ರ ಇದೆ. ನಮ್ಮ ಜೀವನದ ರಥ ನ್ಯಾಯ ಮತ್ತು ಸತ್ಯದ ಚಕ್ರದ ಮೇಲೆ ಹೋಗ್ಬೇಕು, ಅಥವಾ ಧರ್ಮ ಮತ್ತೆ ಸತ್ಯ, ನ್ಯಾಯ ಧರ್ಮ ಅಥವಾ ಸತ್ಯ. ಸೊ ಅದರ 2 ಚಕ್ರಗಳ ಮೇಲೆ ನನ್ನ ರಥ ನಡೀಬೇಕು. ಸೊ ಅದಲ್ದಲೇನೆ ಅದಕ್ಕೆ ಕಟ್ಟಿರೋ ಅಂತ 5 ಕುದುರೆಗಳೇನಿದೆ ಅದು ನನ್ನ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಸೊ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಪಂಚೇಂದ್ರಿಯಗಳು ಏನು ಕೇಳ್ತಾ ಇದೆ ಅದನ್ನ ಹುಡುಕೊಂಡು ಹೋಗ್ತಾ ಇದ್ವಿ. ನಮಗೆ ಆಸೆಗಳು ಅಂತಂದ್ರೆ ನಮ್ಮ ಈ ಪಂಚೇಂದ್ರಿಯಗಳಿಗೆ ಕೇಳಿದ್ದನ್ನು ಕೊಡ್ಸೋದೇನೆ ಆಸೆ. ಎಲ್ಲಾ ಮನುಷ್ಯನಿಗಿರೋ ಆಸೆಗಳು ಅಷ್ಟೇನೆ. ಕಣ್ಣಿಗೆ ಬೇಕಾದ್ದನ್ನ ತಗೋಬೇಕು, ಕಿವಿಗೆ ಬೇಕಾದ್ದನ್ನ ಕೇಳಬೇಕು, ನಾಲ್ಗೆಗೆ ಬೇಕಾದ್ದನ್ನ ತಿನ್ನಿಸ್ಬೇಕು, ಚರ್ಮಕ್ಕೆ ಬೇಕಾದ ಸಂಘಗಳನ್ನ ಮಾಡಿಸ್ಬೇಕು, ಸೊ ಮೂಗಿಗೆ ಬೇಕಾದ ವಾಸನೆಗಳನ್ನ ಕುಡಿಸ್ಬೇಕು. ಸೊ ಇಷ್ಟೇ ನಮ್ದು ಶಾಪಿಂಗ್ ಲಿಸ್ಟ್, ಜಾಸ್ತಿ ಏನಿಲ್ಲ ಅಂತ ಅನ್ಕೋಬಹುದು. ಅಂದ್ರೆ ಇದ್ರೊಳಗೆ ಪ್ರಪಂಚ ಪೂರ್ತಿ ಶಾಪಿಂಗ್ ಮಾಡ್ಬೇಕು. ಸೊ ಈ 5 ಇಂದ್ರಿಯಗಳಿಗೆ ನಾವು ಶಾಪಿಂಗ್ ಮಾಡಿಸೋದೇ ಜೀವನ ಅಂತ ಅಂದ್ಕೊಂಡ್ಬಿಟ್ಟು ನಾವು ಹುಟ್ಟದಾಗಿಂದ ಸಾಯೋ ತನಕ ಈ 5 ಪಂಚೇಂದ್ರಿಯಗಳಿಗೆ ಶಾಪಿಂಗ್ ಮಾಡಿಸ್ತಾ ಇದೀವಿ. ಶಾಪಿಂಗ್ ಮಾಡಿಸ್ಬೇಕಾದ್ರೆ ಅದು ಕೇಳಿದ್ದೆಲ್ಲ ನಾನು ಕೊಡಿಸ್ತಾ ಇದ್ದಷ್ಟು ಅದು ಇನ್ನೂ ಜಾಸ್ತಿ ಕೇಳುತ್ತೆ. ಹಾಗಾಗಿ ಕೃಷ್ಣ ಇಲ್ಲೇನ್ ಹೇಳ್ತಾ ಇದ್ದಾನೆ, ಈ ಭಗವದ್ಗೀತೆಯ ಈ ರಥೋಪಾಖ್ಯಾನ, ರಥದಲ್ಲಿ ಕೂತ್ಕೊಂಡು ಅವನು ಉಪನ್ಯಾಸ ಮಾಡ್ತಾ ಇರೋದಕ್ಕೆ ರಥೋಪಾಖ್ಯಾನ ಅಂತ. ಆ ಚಿತ್ರಕ್ಕೆ ರಥೋಪಾಖ್ಯಾನ ಅಂತಾನೆ ಚಿತ್ರ ಹೆಸರು. ಆ ಚಿತ್ರದಲ್ಲಿ 5 ಕುದುರೆಗಳನ್ನ ಕಟ್ಟಿದಾನೆ, ಆದ್ರೆ 5 ಕುದುರೆಗೂ ಲಗಾಮ್ ಹಾಕಿದಾನೆ. ಆ ಲಗಾಮ್ನ ಎಡಗೈನಲ್ಲಿ ಕೃಷ್ಣ ಎಳೀತಾ ಇದ್ದಾನೆ. ಎಲ್ಲಾ ಕುದುರೆಗಳಿಗೂ ಕಣ್ಣಿಗೆ ಕಪ್ಪ ಕಟ್ಟಿದಾನೆ. ಸೊ ಕುದುರೆಗೆ ಕಣ್ಣಿಗೆ ಕಪ್ಪ ಕಟ್ಟದಲ್ಲೇ ಇದ್ರೆ ಆ ಕುದುರೆಗೆ ಈ ಕಡೆ ತುದಿಯಿಂದ ಆ ಕಡೆ ತುದಿ ಕಾಣೋದೆಲ್ಲ ನೋಡಿ ಆ ಕುದುರೆ ಪ್ರಾಣಿ, ಇದೇನೋ ಚೆನ್ನಾಗಿದೆ ಹುಲ್ಲು ಅಂತ ಈ ಕಡೆ ಹೋಗ್ಬೋದು, ಅಲ್ಲಿ ಇನ್ಯಾವುದೋ ಹೆಣ್ಣು ಕುದುರೆ ಬಂತು ಅಂತ ಆ ಕಡೆಗೆ ಹೋಗ್ಬೋದು, ಇಲ್ಲಿ ಯಾವ್ದೋ ಇನ್ನೇನೋ ಬಂತು ಅಂತ. ಅದಕ್ಕೆ ಕುದುರೆಗೆ ಮನಸ್ಸು ಸ್ಥಿಮಿತದಲ್ಲಿ ಇರೋಲ್ಲ, ಹಾಗಾಗಿ ಅದಕ್ಕೆ ಕಣ್ಣಿಗೆ ಕಪ್ಪ ಕಟ್ಟಿದ.
5 ಕುದುರೆಗಳಿಗೂ ಕಣ್ಣಿಗೆ ಕಪ್ಪ ಕಟ್ಟಿರೋದು. ಅಂದ್ರೆ ನೀನ್ ಏನೇನೇನೋ ನೋಡ್ಬೇಡಪ್ಪ, ನೋಡ್ಬೇಕಾಗಿರೋದು ಇಷ್ಟೇ ನೋಡು ಅಂತ ಕುದುರೆಗೆ ಹೇಳೋ ಹಾಗೆ, ನಾನು ಇಂದ್ರಿಯಗಳಿಗೆ ವಿವೇಕದಿಂದ ನೀನು ಇಷ್ಟೇ ನೋಡ್ಬೇಕಾಗಿರೋದು, ಏನೇನೋ ನೋಡೋದು ಬೇಡ. ಪ್ರಪಂಚದಲ್ಲಿರೋ ವಿಷಯಗಳು, ವಸ್ತುಗಳು ಅದಿದೆ ಅಂತ ಅಂದ್ಬಿಟ್ಟು ನಿನ್ ಬೇಕು ಅಂತ ಇಷ್ಟಪಡೋದಲ್ಲ. ನಿನಗೆ ಏನ್ ಬೇಕು, ಎಷ್ಟು ಸೇಫ್, ಎಷ್ಟು ಬೇಕು, ಎಷ್ಟು ಸಾಕು ಅಂತ ನೀನ್ ತೀರ್ಮಾನ ಮಾಡಿಕೊಂಡು ನೀನು ಅದ್ರೊಳಗಡೆ ನೋಡೋ ಹಾಗೆ ಮಾಡೋದಕ್ಕೆ ಕುದುರೆಗೆ ಕಣ್ಣಿಗೆ ಕಪ್ಪ ಕಟ್ಟೋ ಅಂತ. ಆ ಕಪ್ಪ ನಮಗೆ ವಿವೇಕದಲ್ಲಿ ಇರಬೇಕು. ಸೊ ಹಾಗೆ ಹಿಂದ್ಗಡೆ ಲಗಾಮ್, ಆ ವಿವೇಕ ಇದ್ರೂ ಅದರಷ್ಟೇ ಕೆಲವು ಸಲ ಆ ನೋಡ್ತಾ ಇರೋದನ್ನೇ ಇನ್ನೂ ಜಾಸ್ತಿ ಬೇಕು ಅಂತ ಅನ್ಬೋದು ಕುದುರೆ, ನಮ್ಮ ಇಂದ್ರಿಯಗಳು, ಪಂಚೇಂದ್ರಿಯಗಳು. ಅದಕ್ಕೆ ಈ ಲಗಾಮ್. ಸೊ ಈ ಪಂಚೇಂದ್ರಿಯಗಳು ಅದರಷ್ಟೇ ಕೆಲಸ ಮಾಡಲ್ಲ, ಅದಕ್ಕೆ ಪಂಚಕರ್ಮೇಂದ್ರಿಯಗಳು ಜೊತೆ ಕೊಟ್ಟ ಮೇಲೆ ಅದು ಜಾಸ್ತಿ ಕೆಲಸ ಕೇಳುತ್ತೆ, ಜಾಸ್ತಿ ಕೆಲಸನೂ ಮಾಡುತ್ತೆ, ಜಾಸ್ತಿ ಕೇಳುತ್ತೆ. ಸೊ ಹಾಗಾಗಿ ಎಡಗೈನಲ್ಲಿ ಈ ಲಗಾಮ್ ಅಂತಂದ್ರೆ ಆ ಕರ್ಮೇಂದ್ರಿಯಗಳನ್ನು ಹಿಡಿತದಲ್ಲಿ ಇಡಬೇಕು. ಆ ಕುದುರೆಗಳಾದ ಪಂಚೇಂದ್ರಿಯಗಳನ್ನು ನಾವು ಪಂಚ ಜ್ಞಾನೇಂದ್ರಿಯಗಳನ್ನು ಹಿಡಿಬೇಕು, ಪಂಚಕರ್ಮೇಂದ್ರಿಯಗಳನ್ನು ಹಿಡಿದಿಟ್ಕೋಬೇಕು. ಎಡಗೈ ಅಂತ ಅಲ್ಲಿ ಹಿಡ್ಕೊಂಡಿರೋದು ಕೃಷ್ಣ, ಅದು ಮನಸ್ಸು. ಸೊ ಬರೀ ಇಂದ್ರಿಯಗಳು, ಕರ್ಮೇಂದ್ರಿಯ ಅಥವಾ ಜ್ಞಾನೇಂದ್ರಿಯಗಳನ್ನ ನಾನು ಬರೀ ಹೋಗ್ಬೇಡ ಹೇಳ್ಬೇಡ ಅಂದ್ರೆ ಅದು ಆಗಲ್ಲ. ಅದಕ್ಕೆ ಭದ್ರವಾಗಿ ಎಳೆದು ಹಿಡ್ಕೋಬೇಕು. ಭದ್ರವಾಗಿ ಎಳೆದು ಹಿಡ್ಕೊಳ್ಳೋದು ಅಂದ್ರೆ ಮನಸ್ಸು ಹೇಳ್ಬೇಕು, ನೀನ್ ಅಲ್ಲಿ ನೋಡ್ಬೇಡ, ಇಲ್ಲಿ ನೋಡ್ಬೇಡ, ಯಾಕೆ ಬೇಕು ನಿಂಗೆ ಅಂತ ಪ್ರಶ್ನೆ ಮಾಡ್ಬೇಕು. ನನಗೆ ಐಸ್ ಕ್ರೀಮ್ ಬೇಕು, ಸಾಯಂಕಾಲ ಪಾನಿಪುರಿ ಬೇಕು, ಗೋಬಿ ಮಂಚೂರಿ ಯಾಕೆ ಬೇಕು ಅಂತ ನನಗೆ ಕೇಳ್ಕೋಬೇಕು. ಯಾಕೆ ಬೇಕು, ದಿವಸ ಯಾಕೆ ತಿನ್ಬೇಕು, ಏನ್ ತಿನ್ಬೇಕು, ತಿಂದ್ರೆ ಏನಾಗುತ್ತೆ, ನಿನ್ಗೆ ಸಂತೋಷ ಆಗತ್ತೆ, ಹಾಗೆ ಸಂತೋಷ ಬರಲ್ಲ ಅಂತ ಎಲ್ಲ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋದು. ಸಂತೋಷ ಆಗೋದಕ್ಕೆ ಅದೊಂದೇನಾ ಬೇಕಾಗಿರೋದು ನಿನ್ಗೆ, ಬೇರೆ ಏನೋ ಬೇಲ್ವಾ ಅಂತ ನನಗೆ ನಾನೇ ಪ್ರಶ್ನೆ ಮಾಡ್ಕೊಳ್ಳೋದು. ನನ್ನ ಮನಸ್ಸು ಅದನ್ನ ಕಂಟ್ರೋಲ್ ಮಾಡೋಕೆ ಎಳೆದು ಹಿಡ್ಕೊಂಡ ಹಾಗೆ ಎಡಗೈನಲ್ಲಿ 5 ಕುದುರೆಗಳನ್ನ 5 ಲಗಾಮ್ನಲ್ಲಿ ಎಳೆದು ಕೃಷ್ಣ ಹಿಡ್ಕೊಂಡಿದ್ದಾನೆ. 5 ಬೆರಳುಗಳನ್ನ ಸೇರಿಸಿ ಭದ್ರವಾಗಿ ಅದನ್ನ ಲೂಸ್ ಬಿಟ್ರೆ ಮುಂದೆ ಹೋಗುತ್ತೆ ಕುದುರೆ, ಟೈಟ್ ಆಗಿ ಹಿಂದೆ ಇಟ್ಕೊಂಡಿದ್ರೆ ಬ್ರೇಕ್ ಹಾಕಿದಾಗ ಹಾಗೆ ಇರುತ್ತೆ. ಸೊ ಹಾಗೆ ನಾನು ನನ್ನ ಮನಸ್ಸು, ಕರ್ಮೇಂದ್ರಿಯಗಳು ಮತ್ತೆ ಜ್ಞಾನೇಂದ್ರಿಯಗಳನ್ನ ನಾನು ಮನಸ್ಸಿನಲ್ಲಿ ಎಳೆದು ಇಟ್ಕೋಬೇಕು. ಅದೆಲ್ಲ ಸಾಧನೆ. ವೇದಾಂತದಲ್ಲಿ ಸಾಧನೆ ಮಾಡ್ಬೋದೇ ಹೊರತು ಯೂನಿವರ್ಸಿಟಿ ಎಜುಕೇಶನ್ ಅಲ್ಲಿ ಸಾಧನೆ ಮಾಡಕ್ಕಾಗಲ್ಲ. ವೇದಾಂತದಲ್ಲಿ ಸಾಧನೆ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಅಷ್ಟಾಂಗ ಯೋಗದಲ್ಲಿ ಹೇಳಿದಾಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಧಾರಣ, ಧ್ಯಾನ, ಸಮಾಧಿ ಇದು ಮಾಡ್ಕೊಂಡಾಗ ಈ ನನ್ನ ಜೀವನದ ರಥದ ಡ್ರೈವರು ಪ್ಲಸ್ ಅದೇನಿದೆ ಕುದುರೆಗಳು ಅದನ್ನೆಲ್ಲದನ್ನು ಲಗಾಮಲ್ಲಿ ಇಟ್ಕೊಳ್ಳೋದಕ್ಕೆ ನನಗೆ ಒಂದು ವಿವೇಕ. ಸೊ ಹಾಗಾಗಿ ಆ ವಿವೇಕ ಬರ್ತಿದ್ದಾಗೇನೆ ನನಗೆ ಬೇಕು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನನಗೆ ಏನ್ ಜೀವನ ಮಾಡಕ್ಕೆ, ನನಗೆ 100 ಮನೆ ಇದ್ರೂ 1000 ಮನೆಗಳಿದ್ರೂ ಮೈಸೂರು ಮಹಾರಾಜನ ಮನೆಯಲ್ಲಿ ಪ್ಯಾಲೇಸ್ ಅಲ್ಲಿ 327 ರೂಮ್ ಇದೆ. ಆದ್ರೆ 327 ರೂಮಲ್ಲಿ ಅವ್ನು ಮಲ್ಕೊಳಕ್ ಆಗಲ್ಲ. ಅವ್ನು ಒಂದೇ ರೂಮಲ್ಲಿ ಮಲ್ಕೊಳಕ್ ಆಗೋದು, ಅದು 6x4 ಮಂಚ ಇದ್ರೆ ಅಷ್ಟೇ ಮಲ್ಕೊಳಕ್ ಆಗೋದು. ಅಷ್ಟು ಬಿಟ್ಟು ಇನ್ನೇನು ಎನ್ನೆಲ್ಲೂ ಮಲ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಅವನ ಹತ್ರ ಎಷ್ಟಿದ್ರೂ ಅಷ್ಟೇ ಅನ್ನೋದನ್ನ ನಾವು ಬೇಗ ಅರ್ಥ ಮಾಡ್ಕೋಬೇಕು. ನಮ್ಮ ಹತ್ರ ಎಷ್ಟಿದ್ರು ಅಷ್ಟೇ ಅನ್ನೋದು ಅರ್ಥ ಮಾಡ್ಕೊಂಡಾದ್ಮೇಲೆ ಸೊ ಹೆಚ್ಚಿನದೆಲ್ಲ ಸುಮ್ಮನೆ ಇದೆ ನನಗೆ, ಅದರಿಂದ ಅಹಂಕಾರ ಪಡುವಂಥದ್ದು ಏನಿಲ್ಲ. ಆದ್ರೆ ನಾನು ಯೂಸ್ ಅಷ್ಟೇ. ಎಷ್ಟು ಊಟ ಮಾಡ್ಬೋದು? ಒಬ್ಬ ಮನುಷ್ಯನ್ಗೆ 2000 ಕ್ಯಾಲೋರೀಸು, ಅಷ್ಟಕ್ಕಿಂತ ಜಾಸ್ತಿ ಕೊಟ್ರೆ ಅಜೀರ್ಣ ಆಗುತ್ತೆ, ಅವನು ತಿನ್ನಕ್ಕೆ ಆಗಲ್ಲ. ಸೊ ಅಷ್ಟಕ್ಕಿಂತ ಅವನ ಹೊಟ್ಟೆ ತುಂಬ ಹೋಗುತ್ತೆ, ಸಾಕು ಅಂತ ಹೇಳುತ್ತೆ.